ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮ್ಮನಹಳ್ಳಿ ಸರ್ಕಲ್ನಲ್ಲಿ ಸಮಾಜ ಸೇವಕರಾದ ಕಮ್ಮನಹಳ್ಳಿ ಶ್ರೀನಿವಾಸ್ ರೆಡ್ಡಿರವರ ಸುಪುತ್ರ ಶ್ರೀಹರಿ ಕೆಎಸ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಮಡ್ ಕಪ್ಸ್ ಕೆಫೆ. ನೂತನವಾಗಿ ಪ್ರಾರಂಭಗೊಂಡ ಮಡ್ ಕಪ್ಸ್ ಕೆಫೆಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ ಮತ್ತು ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ರೆಡ್ಡಿ ಮತ್ತು ಕಮ್ಮನಹಳ್ಳಿ ಶ್ರೀನಿವಾಸ್ ರೆಡ್ಡಿರವರ ಕುಟುಂಬಸ್ಥರು ಟೇಪ್ ಕಟ್ ಮಾಡುವ ಮುಖಾಂತರ ಚಾಲನೆ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಸರ್ಜಾಪುರದ ನಿರ್ದೇಶಕರಾದ ಹರೀಶ್ ಬಾಬು, ಬಗರ್ ಹುಕಂ ಸಾಗುವಳಿ ಸಾಂಕ್ರಾಮೀಕರಣ ಸಮಿತಿಯ ಸದಸ್ಯರಾದ ಕೂಗೂರು ಬಸಣ್ಣ, ಮುಖಂಡರಾದ ಮರಸೂರು ಶ್ರೀನಿವಾಸ್ ರೆಡ್ಡಿ, ಸಿದ್ದಾಪುರ ಭರತ್, ಕೆಎನ್ ಮುರಳಿ, ನವೀನ್, ಪ್ರಕಾಶ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ವಿಶ್ವನಾಥ್, ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಏನು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರ ಏಕೈಕ ಪುತ್ರ ಹರೀಶ್ ರೆಡ್ಡಿ ಅವರು ಇವತ್ತು ಮಡ್ಕಪ್ ಉದ್ಘಾಟನೆಗೆ ನನ್ನ ಇನ್ವೈಟ್ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿರೋದಕ್ಕೆ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಅವರ ಕುಟುಂಬಕ್ಕೂ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಈ ಸಂದರ್ಭದಲ್ಲಿ ಸರ್, ಸಮಾಜ ಸೇವೆ ಅಂತಂದ್ರೆ ನಾವು ಏನೋ ನಮ್ಮ ಕೈಯಾದ ಮಟ್ಟಕ್ಕೆ ನಾವು ಸಮಾಜ ಸೇವೆ ಮಾಡ್ಕೊಂಡು ಹೊರಟಿದ್ದೀರಿ. ಅದನ್ನ ಬಹಳ
ನಮ್ಮ ಆನೇಕಲ್ ತಾಲೂಕಿನ ಜನ ನನ್ನ ಬಹಳ ಇದರಿಂದ ನನ್ನ ಬರ್ಮಾಡ್ಕೊಳ್ತಾರೆ, ಎಲ್ಲ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಸಹ ಹೇಳ್ತೇನೆ. ಯಾಕಂತಂದ್ರೆ ಅವ್ರ ಅಭಿಮಾನ ನನ್ನ ಮೇಲೆ ಸದಾ ಹೀಗೆ ಇರ್ಲಿ. ನಾನು ಅವ್ರಿಗೆ ನನ್ನ ಕೈಲಾಗಿರ್ತಕ್ಕಂಥ ಸಹಾಯ ಮಾಡ್ಕೊಂಡು ಅವ್ರ ಜೊತೆ ನಾನು ಯಾವತ್ತೂ ಇರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬೇಡಿ ಬಂದವರಿಗೆ ಇಲ್ಲ ಅಂತ ಖಂಡಿತ ಸರ್, ಅದಂತೂ ಸತ್ಯ. ಯಾಕಂತಂದ್ರೆ ನಾನು ಬೆಳೆದು ಬಂದಿರ್ತಕ್ಕಂಥ ಆದಿ ಆತರ ಇದೆ. ನಾನು ಬಡ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥವ್ರು. ನಾನು ಏನು ಬಡತನ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಹಂಗಾಗಿ ಇನ್ನವರೆಗೂ ಬಂದು ಶಾಲಾ ಮಕ್ಕಳಿಗೆ ಫೀಸ್ಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಆಗಿರ್ಲಿ, ದೇವಸ್ಥಾನಗಳಾಗಿರ್ಬೋದು, ವಿಚಾರಕ್ಕೆ ಬಂದಾಗ ನಾನು ನನ್ನ ಕೈಯಲ್ಲ ಮಟ್ಟಕ್ಕೆ ಏನೋ ಒಂದು ಏನ್ ಕೇಳ್ತಾರೋ ಅದಕ್ಕಿಂತ ಮಾಡೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಕೈಲಾದಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಂದ್ಬಿಟ್ಟು ಅಂದ್ರೆ ನಾರ್ಮಲ್ ಆಗಿ ಇದು ವಿಲೇಜ್ ಏರಿಯಾದ ಅಂದ್ಬಿಟ್ಟು ಜಾಸ್ತಿ ಯಾರು ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಟೀ ಅಂತ ಬಂದಾಗ ಈವ್ನಿಂಗ್ ಅಂತ ಎಲ್ಲರೂ ಜಾಸ್ತಿ, ಈಗ ಜನ ಅಂತ ಬಂದಾಗ ಈವ್ನಿಂಗ್ ಟೀ ಅಂತಾನೆ ನೋಡೋದು ಎಲ್ಲರೂ. ಅವ್ರ ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಟೆನ್ಷನ್ ಇರ್ಬೋದು, ಎಲ್ಲದಕ್ಕೂ ನಾವ್ ಏನ್ ಮಾಡ್ತೀವಿ, ಎಲ್ಲೋ ಒಂದಾದ್ರೆ ಒಂದು ಟೀ ಕುಡಿದ್ರೆ ಸಾಕು, ಒಂದು 10 ನಿಮಿಷ ಕುತ್ಕೊಂಡ್ರೆ ಸಾಕು ಅಂತ. ಸೊ ಅದೊಂದು ಅವಕಾಶ ಎಲ್ಲರಿಗೂ ಮಾಡ್ಕೊಳ್ಳೋಣ ಜನಗಳಿಗೆ ಅಂತ ಒಂದು ಥಾಟ್ ಬಂತು. ಸೊ ಅದಕ್ಕೋಸ್ಕರ ಇದೊಂದು ಮಡ್ಕಪ್ ಅಂತ ನಾನು ಫ್ರಾಂಚೈಸಿ ಮಾಡ್ಕೊಂಡು ಬಂದೆ. ಹೌದು, ತುಂಬಾ ಖುಷಿ ಆಯ್ತು. ನಮ್ಮ ಮಂಜು ಅಂಕಲ್ ಮತ್ತೆ ಇನ್ನೊಬ್ರು ನವೀನ್ ಸರ್ ಇಬ್ರು ಇನ್ವೈಟ್ ಮಾಡಿದ್ದೆ. ಸೊ ಅವರು ನವೀನ್ ಸರ್ ಕೆಲವೊಂದು ಕಾರಣಾಂತರಗಳಿಂದ ಬರ್ಲಿಲ್ಲ. ಆಮೇಲೆ ಮಂಜು ಅಂಕಲ್ ಬಂದಿದ್ದಾರೆ, ಅದಕ್ಕೋಸ್ಕರ ಜಾಸ್ತಿ ಖುಷಿ ಆಗ್ತಿದೆ.